ಈ ಸಿನಿಮಾನ ಯಾರಿಗ ಅರ್ಪಿಸ್ತೀನಿ ಅಂದರೆ ಯಾರಿಗಾರು ಕೊಡ್ತೀನಿ ಅಂದರೆ ಯಾರಿಗೂ ಉಡುಗೊರೆಯಾಗಿ ಕೊಡ್ತೀರಾ? ಇಡೀ ಕರ್ನಾಟಕದ ಜನತೆ ಕೊಡ್ತೀವಿ ಸರ್. ಸೊ ಫೈನಲ್ ಆಗಿ ಸಾಕಷ್ಟು ಹೋರಾಟದ ನಂತರ ಆ ಸಿನಿಮಾನ ರಿಲೀಸ್ ಮಾಡ್ತಿದ್ರಿ. ಯಾವ ರೀತಿ ಇದೆ ನಿಮ್ಮ ಪ್ರಿಪ್ರೇಷನ್ ರಿಲೀಸ್ಗೆ? ಚಾಲೆಂಜಿಂಗ್ ಆಗಿತ್ತು? ಇವಾಗ ಚಾಲೆಂಜಿಂಗ್ ಆಗಿದೆ ನಮ್ಗೆ ಆ್ಯಕ್ಚುಲಿ. ರಿಲೀಸ್ ಮಾಡೋದು ಚಾಲೆಂಜಿಂಗ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಏನು ಹೋರಾಟ ಮಾಡ್ಕೊಂಬಂದ್ಬಿಟ್ವಿ, ಆ ಹೋರಾಟದ ಗೆಲುವು ಸಿಕ್ತು, ಅವ್ರ ಮೂಲಕನೇ ಗೆಲುವು ಸಿಕ್ತು. ಅವರು ದೊಡ್ಡತನ ಅದು. ಏನು ಹೇಳಿ, ದರ್ಶನ್ ಸರ್ ದೊಡ್ಡತನ. ರಿಲೀಸ್ ಆಗಲಿ ಬಿಡು, ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೆ ಏನಿಲ್ಲ ಅಂತ ಹೇಳಿದ್ರು, ನಮಗೆ ಇನ್ನೊಂದು 6 ತಿಂಗಳ 1 ವರ್ಷನ ಏನೋ ಒಂದು ಎಳ್ಕೊಂಡು ಹೋಗ್ಬಿಟ್ರದ್ದು. ಈಸಿ ಅಲ್ಲ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹೊಡಿಯೋದು, ತುಂಬ ಕಷ್ಟ ಇದೆ. ಆದರೂ ಒಂದು 6 ತಿಂಗಳು 1 ವರ್ಷ ಅಂತೂ ಆಗಿರೋದು. ಅವ್ರದ್ದು ದೊಡ್ಡ ಗುಣದಿಂದ ಬೇಡ ರಿಲೀಸ್ ಮಾಡಲಿ ಹುಡುಗರು ಸಿನಿಮಾ ಅಂತ ಹೇಳಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಹೇಳಿದಾಗ ಅವ್ರು ಅದೇ ರೀತಿ ನನ್ನ ಹತ್ರನೂ ಹೇಳಿದ್ರು. ಮತ್ತು ವಿಶಸ್ ಕೊಟ್ಟಿದ್ದಾರೆ ಅವರು, ಬೆಸ್ಟ್ ವಿಶಸ್, ಒಳ್ಳೇದಾಗಲಿ, ಹಾಕಿರೋ ದುಡ್ಡೆಲ್ಲ ಬರಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡಿದ್ದಾರೆ. ಕೊನೆಯದಾಗಿ ಸರ್, ರಿಪಬ್ಲಿಕ್ ಕನ್ನಡದ ಮೂಲಕ ದರ್ಶನ್ ಅವ್ರಿಗಿರಲಿ ಅಥವಾ ಅವರ ಮಡದಿಗಿರಲಿ, ನಿಮ್ಮ ಚಿತ್ರತಂಡದ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಿದಾದ್ರೆ ಏನು ಹೇಳ್ತೀರಾ? ಥ್ಯಾಂಕ್ ಯು ವೆರಿ ಮಚ್ ದರ್ಶನ್ ಸರ್, ವಿಜಯಲಕ್ಷ್ಮಿ ಮೇಡಮ್. ಇವತ್ತು ನೀವು ಅವತ್ತೇನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇದು ಸಿನಿಮಾ ಕೋರ್ಟು ಕಚೇರಿ ಅದು ಇದು ಅಂತ ಅಲಿಬೇಕಾಗಿತ್ತು. ಇವಾಗ ಇದೆಲ್ಲ ಸಾಲ್ವ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಾತುಗಳು ನನ್ನ ಕಿವಿಲೇ ಇದೆ ಇವತ್ತು. ವಿಜಯಲಕ್ಷ್ಮಿ ಮೇಡಮ್ ನನ್ನ ಫೋನಲ್ಲಿ ಮಾತಾಡಿದ್ದು ನನಗೆ, ನೀವು ಏನು ಆಡಿದ ಮಾತುಗಳೆಲ್ಲ ನನ್ನ ಕಿವಿಲೇ ಇದೆ. ನೀವು ವಿಶಸ್ ಮಾಡಿದ್ದು ಅಷ್ಟೇ, ಅದು ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್, ದರ್ಶನ್ ಸರ್, ವಿಜಯಲಕ್ಷ್ಮಿ ಮೇಡಮ್. ವಿಜಯಲಕ್ಷ್ಮಿ ಅವ್ರಿಗೆ ಏನಾದ್ರು ಸಿನಿಮಾ ತೋರಿಸೋ ಪ್ರಯತ್ನ ಮಾಡ್ತೀರಾ? ಇಲ್ಲ, ಖಂಡಿತವಾಗ್ಲೂ. ಅವರು ಪ್ರಥಮ್ ಸರ್ಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಕಡೆಯಿಂದ ತೋರಿಸಿದ್ವಿ ಅವ್ರಿಗೆ. ಅವರು ನೋಡಿ ಮೇಡಮ್ ಅವ್ರಿಗೆ ಹೇಳಿದರು ಸಿನಿಮಾದಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಹೇಳಿದ್ದಾರೆ. ಅದು ನೆಕ್ಸ್ಟ್ ಡೇನೂ ಕಾಲ್ ಮಾಡಿದರು ನನಗೆ. ಅವತ್ತು ನೋಡ್ಬಿಟ್ಟು 9 ಗಂಟೆ 9:30 ಕಾಲ್ ಮಾಡಿದರು ನನಗೆ. ಹಾಗಾದ್ರೆ ಸಿನಿಮಾ ನೋಡಿದಾರ ಆಲ್ರೆಡಿ ಅವರು? ಸಿನಿಮಾ ನೋಡಿದ್ದಾರೆ. ಪ್ರಥಮ್ ಸರ್ ಸಿನಿಮಾ ನೋಡಿದ್ದಾರೆ. ವಿಜಯಲಕ್ಷ್ಮಿ ಅವರು? ವಿಜಯಲಕ್ಷ್ಮಿ ಮೇಡಮ್ ನೋಡಿಲ್ಲ. ಏನಾದ್ರು ತೋರಿಸ್ತೀರಾ ಸಿನಿಮಾನ ಅಂತ? ನನಗೆ ಆಪರ್ಚುನಿಟಿ ಸಿಗ್ತದೆ 100% ತೋರಿಸ್ತೀನಿ. ಧನ್ಯವಾದಗಳು ಸರ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್.